ಹರಿ ಓಂ ಸಾಯಿರಾಮ್. ಶ್ರೀ ಸಾಯಿ ಸಚ್ಚರಿತೆ ಅಧ್ಯಾಯ 38. 38ನೇ ಅಧ್ಯಾಯದಲ್ಲಿ ಬರುವ ವಿಚಾರಗಳು: ಅನ್ನದಾನ, ಬಾಬಾ ಅವರಿಂದ ಅಡಿಗೆ, ಭಕ್ತ ಪರೀಕ್ಷೆ, ಹಿಂದೂ ದೇವತೆಗಳಿಗೆ ಗೌರವ, ಭಕ್ತರೊಡನೆ ಊಟ ಮತ್ತು ಮಜ್ಜಿಗೆ. ಈ ಹಿಂದೆ ಬಾಬಾ ರವರ ಚಾವಡಿ ಮೆರವಣಿಗೆಯನ್ನು ವಿವರಿಸಿದ್ದೇವಷ್ಟೇ. ಈಗ ಬಾಬಾ ಅವರ ಅಡಿಗೆ ವಿಧಾನವನ್ನು ಹೇಮಾಟ್ ಪಂತರು ವರ್ಣಿಸಿದ್ದಾರೆ. ಚರಣಾಶ್ರಿತ ತ್ರಿತಾಪಹರರು, ಭಕ್ತೇಷ್ಟ ಸಂಪಾದನ ತತ್ಪರರು, ಸಕಲ ಜಗದಾನಂದಕರರೂ ಆದ ಶ್ರೀ ಸಾಯಿಬಾಬಾ ಅವರಿಗೆ ವಂದನೆಗಳು. ದ್ವೈತ ದಹನ, ಭಕ್ತ ಮನಮೋಹನ, ಭವಭಯಹರಣ ಮತ್ತು ಕರುಣಾಧನರಾದ ಸಾಯಿಬಾಬಾ ಅವರಿಗೆ ಜಯವಾಗಲಿ. ಅನ್ನದಾನ. ಬೇರೆ ಬೇರೆ ಯುಗಗಳಿಗೆ ಬೇರೆ ಬೇರೆ ಸಾಧನೆಗಳು ನಿಯಮಿತವಾಗಿವೆ. ಕೃತಯುಗಕ್ಕೆ ತಪವು, ತ್ರೇತಾಯುಗಕ್ಕೆ ಜ್ಞಾನವು, ದ್ವಾಪರಕ್ಕೆ ಯಜ್ಞವು, ಕೊನೆಯದಾಗಿ ಕಲಿಯುಗಕ್ಕೆ ದಾನವು ನೇಮಿಸಲ್ಪಟ್ಟಿವೆ. ದಾನಗಳಲ್ಲಿ ಅನ್ನದಾನವೇ ಶ್ರೇಷ್ಠವಾದುದು. ಮಧ್ಯಾಹ್ನದಲ್ಲಿ ನಮಗೆ ಊಟ ಸಿಗದಿದ್ದರೆ ತಳಮಳಗೊಳ್ಳುತ್ತೇವೆ. ಅದೇ ರೀತಿ ಸಕಲ ಜೀವರಾಶಿಗಳಿಗೂ ಸಹ ಅನುಭವವಾಗುತ್ತದೆ. ಇದನ್ನು ತಿಳಿದು ಯಾರು ಬಡವರಿಗೂ ಹಸಿದವರಿಗೂ ಆಹಾರವನ್ನು ನೀಡುವರೋ ಅವರೇ ಉತ್ತಮ ಧರ್ಮಿಷ್ಠರು. ಆಹಾರವೇ ಬ್ರಹ್ಮ. ಆಹಾರದಿಂದಲೇ ಸಮಸ್ತ ಜೀವರಾಶಿಗಳ ಸೃಷ್ಟಿಯಾಗಿರುತ್ತದೆ ಮತ್ತು ಜೀವಿಸಿರುವುದು. ಅವು ಮರಣದ ನಂತರ ಅದೇ ಆಹಾರವನ್ನು ಪ್ರವೇಶಿಸುತ್ತವೆ ಎಂಬುದಾಗಿ ತೈತ್ರೇಯ ಉಪನಿಷತ್ತಿನಲ್ಲಿ ಹೇಳಲಾಗಿದೆ. ಮಧ್ಯಾಹ್ನದ ಹೊತ್ತಿನಲ್ಲಿ ನಮ್ಮ ಮನೆ ಬಾಗಿಲಿಗೆ ಅತಿಥಿ ಬಂದರೆ ಅವನನ್ನು ಆದರಿಸಿ ಆಹಾರ ನೀಡುವುದು ನಮ್ಮ ಆದ್ಯ ಕರ್ತವ್ಯ. ಸಂಪತ್ತು ದಾನ, ವಸ್ತುದಾನ, ಆಸ್ತಿದಾನ ಮತ್ತು ಮುಂತಾದ ದಾನಗಳನ್ನು ಮಾಡಲು ವಿವೇಚನೆ ಇರಬೇಕು. ಆದರೆ ಆಹಾರದ ವಿಷಯದಲ್ಲಿ ಈ ವಿವೇಚನೆಯ ಅಗತ್ಯ ಇಲ್ಲ. ನಿಮ್ಮ ಮನೆ ಬಾಗಿಲಿಗೆ ಮಧ್ಯಾಹ್ನದ ಹೊತ್ತಿನಲ್ಲಿ ಯಾರೇ ಬರಲಿ ಅವರಿಗೆ ಕೂಡಲೇ ಆಹಾರ ನೀಡಬೇಕು. ಕುರುಡ, ಕುಂಟ, ಹೇಳವ ಯಾರೇ ಬಂದರೂ ಅವರಿಗೆ ಮೊದಲು ನೀಡಿ ನಂತರ ಇತರರಿಗೂ ಬಂಧು ಬಳಗದವರಿಗೂ ಬಡಿಸಬೇಕು. ಅವರಿಗೆ ಮೊದಲು ನೀಡುವುದರಿಂದ ಬರುವ ಪುಣ್ಯ ಇನ್ನಿತರರಿಗೆ ನೀಡುವುದರಿಂದ ಬರುವ ಪುಣ್ಯಕ್ಕಿಂತ ಹೆಚ್ಚು. ಅನ್ನದಾನವಿಲ್ಲದ ಇತರ ದಾನ ಅಷ್ಟು ಶ್ರೇಷ್ಠವಲ್ಲ. ಅದು ಶಶಿ ಇಲ್ಲದ ನಿಶೆಯ ನಕ್ಷತ್ರಗಳಂತೆಯೂ, ಕಮಲವಿಲ್ಲದ ಸರೋವರದಂತೆಯೂ, ಸಹಧರ್ಮಿ ಇಲ್ಲದ ಸಂಸಾರದಂತೆಯೂ, ಕುಂಕುಮವಿಲ್ಲದ ಸುವಾಸಿನಿಯಂತೆಯೂ, ಪ್ರೇಮವಿಲ್ಲದ ಭಜನೆಯಂತೆಯೂ ಇರುತ್ತದೆ. ಆದುದರಿಂದ ಅನ್ನದಾನವೇ ಶ್ರೇಷ್ಠತಮವಾದುದು. ಬಾಬಾರವರು ಆಹಾರವನ್ನು ತಯಾರಿಸಿ ಎಲ್ಲರಿಗೂ ಹೇಗೆ ಹಂಚುತ್ತಿದ್ದರು ಎಂಬುದನ್ನು ಈಗ ನೋಡೋಣ. ಬಾಬಾ ಅವರಿಂದ ಅಡಿಗೆ. ಬಾಬಾ ಅವರು ತಮಗೆ ಬೇಕಾಗುವಷ್ಟು ಆಹಾರವನ್ನು ಭಿಕ್ಷೆ ಬೇಡಿ ತಂದು ಜೀವಿಸುತ್ತಿದ್ದರೆಂಬುದನ್ನು ಆಗಲೇ ತಿಳಿಸಿದ್ದೇವೆ. ಆದರೆ ಅವರಿಗೆ ಮನಸ್ಸು ಬಂದಾಗ ಮೊದಲಿನಿಂದ ಕೊನೆಯವರೆಗೆ ತಾವೇ ಸ್ವತಃ ಅಡಿಗೆ ಮಾಡಿ ಮಸೀದಿಯಲ್ಲಿ ಇದ್ದವರೆಲ್ಲರಿಗೂ ಸ್ವತಃ ಬಡಿಸುತ್ತಿದ್ದರು. ಯಾರನ್ನು ಅವರು ಅವಲಂಬಿಸುತ್ತಿರಲಿಲ್ಲ, ಯಾರಿಗೂ ತೊಂದರೆ ಕೊಡುತ್ತಿರಲಿಲ್ಲ. ಸ್ವತಃ ಪೇಟೆಗೆ ಹೋಗಿ ಪದಾರ್ಥಗಳನ್ನು ತಾವೇ ತೆಗೆದುಕೊಂಡು ಬರುತ್ತಿದ್ದರು. ಅವರೇ ಅರಿಯುತ್ತಿದ್ದರು. ಮಸೀದಿಯ ಅಂಗಳದಲ್ಲಿ ಒಂದು ಒಲೆಯನ್ನು ಹಾಕಿ ಉರಿ ಹೊತ್ತಿಸಿ ಅದರ ಮೇಲೆ ಹಂಡೆ ಇಟ್ಟು ಅಳತೆಯಾಗಿ ನೀರು ತುಂಬಿ ಆಹಾರ ಪದಾರ್ಥಗಳನ್ನು ಕುದಿಸುತ್ತಿದ್ದರು.
ಮಸೀದಿಯಲ್ಲಿ 2 ಹಂಡೆ ಇದ್ದವು. ಒಂದು ದೊಡ್ಡದು, ಮತ್ತೊಂದು ಸಣ್ಣದು. ದೊಡ್ಡದರಲ್ಲಿ 100 ಜನರಿಗೂ, ಚಿಕ್ಕದರಲ್ಲಿ 50 ಜನರಿಗೂ ಸಾಲುವಷ್ಟು ಆಹಾರವು ತಯಾರಾಗುತ್ತಿತ್ತು. ಕೆಲವು ಸಾರಿ ಬರೀ ಅನ್ನ, ಕೆಲವು ಸಾರಿ ಮಾಂಸ ಮಿಶ್ರಿತ ಪುಲಾವು ತಯಾರಿಸುತ್ತಿದ್ದರು. ಕೆಲವು ಸಾರಿ ಅನ್ನದ ಗಂಜಿಗೆ ಗೋಧಿ ಹಿಟ್ಟನ್ನು ಮಿಶ್ರಣ ಮಾಡಿ ಹಸಿ ಮೆಣಸಿನಕಾಯಿ ಅರೆದು ಹಾಕಿ ಅಂಬಲಿ ತಯಾರಿಸುತ್ತಿದ್ದರು. ಆಹಾರವು ಸರಿಯಾಗಿ ಬೆಂದಿದೆಯೋ ಇಲ್ಲವೋ ಎಂದು ನೋಡಲು ತಮ್ಮ ನಿಲುವಂಗಿಯ ತೋಳನ್ನು ಮೇಲಕ್ಕೆ ಸರಿಸಿ ಕುದಿಯುತ್ತಿದ್ದ ಹಂಡೆಯೊಳಗಿನ ಪದಾರ್ಥವನ್ನು ಕೈ ಹಾಕಿ ಚೆನ್ನಾಗಿ ಕಲಕುತ್ತಿದ್ದರು. ಆದರೂ ಅವರ ಕೈ ಸುಡುತ್ತಿರಲಿಲ್ಲ, ಮುಖ ಹೊಂದುತ್ತಿರಲಿಲ್ಲ. ಆಹಾರವನ್ನು ಮೊದಲು ತಾತ್ಯಾ ಪಾಟೇಲ ಮತ್ತು ಮಹಲ್ಸಾಪತಿಯವರಿಗೆ ಕಳುಹಿಸಿ ಉಳಿದುದನ್ನು ಎಲ್ಲರಿಗೂ ಸ್ವಹಸ್ತದಿಂದ ಬಡಿಸುತ್ತಾ ತೃಪ್ತಿ ಪಡುತ್ತಿದ್ದರು. ಈ ರೀತಿ ಬಾಬಾ ಅವರ ಹಸ್ತದಿಂದ ಆಹಾರವನ್ನು ಪಡೆದ ಜನರು ನಿಜಕ್ಕೂ ಧನ್ಯರು. ಬಾಬಾ ಸಸ್ಯಾಹಾರ ಮತ್ತು ಮಾಂಸಾಹಾರಗಳನ್ನು ಎಲ್ಲ ಭಕ್ತರಿಗೂ ಕೊಡುತ್ತಿದ್ದರೆ ಎಂದು ಕೆಲವರು ಅನುಮಾನದಿಂದ ಪ್ರಶ್ನೆ ಕೇಳಬಹುದು. ಇದಕ್ಕೆ ಬಹು ಸುಲಭ ಮತ್ತು ನೇರವಾದ ಉತ್ತರ ಇದೆ. ಯಾರಿಗೆ ಮಾಂಸಾಹಾರದ ರೂಢಿ ಇತ್ತೋ ಅಂಥವರಿಗೆ ಮಾತ್ರ ತಮ್ಮ ಹಂಡೆಯಿಂದ ಮಾಂಸಾಹಾರ ನೀಡುತ್ತಿದ್ದರು. ಬೇರೆಯವರಿಗೆ ಅದರ ಸ್ಪರ್ಶ ಕೂಡ ಮಾಡಗೊಡುತ್ತಿರಲಿಲ್ಲ. ಮಾಂಸಾಹಾರವನ್ನು ಅಪೇಕ್ಷಿಸುವ ಮನೋಭಾವವನ್ನು ಸಹ ಹುಟ್ಟಿಸುತ್ತಿರಲಿಲ್ಲ. ಗುರುವು ಕೊಟ್ಟ ಪ್ರಸಾದವನ್ನು ತಾನು ಸೇವಿಸುವುದು ಯೋಗ್ಯವೋ ಅಯೋಗ್ಯವೋ ಎಂದು ಯೋಚಿಸುವವನು ಸದ್ಗತಿಯನ್ನು ಹೊಂದಲಾರನು. ಕೆಲವು ಸಲ ಬಾಬಾ ಈ ಬಗ್ಗೆ ತಮ್ಮ ಭಕ್ತರನ್ನು ಪರೀಕ್ಷಿಸಿದ್ದಾರೆ. ಭಕ್ತ ಪರೀಕ್ಷೆ. ಅಂದು ಏಕಾದಶಿ. ಬಾಬಾ ಅವರು ದಾದಾ ಕೇಳ್ಕರ್ ಅವರನ್ನು ಕರೆದು, ನೀನೇ ಸ್ವತಃ ಹೋಗಿ ಮಾಂಸವನ್ನು ತೆಗೆದುಕೊಂಡು ಬಾ ಎಂದು ಹೇಳಿ ಹಣ ಕೊಟ್ಟರು. ದಾದಾ ಕೇಳ್ಕರ್ ಅವರು ಆಚಾರಶೀಲ ಬ್ರಾಹ್ಮಣರು. ಸದ್ಗುರುವಿಗೆ ಧನ, ಧಾನ್ಯ, ಉಡುಪು ಇವುಗಳನ್ನು ಮಾತ್ರ ಅರ್ಪಿಸಿದರೆ ಸಾಲದು. ಅವರ ಆಜ್ಞೆಗಳು ಏನೇ ಆಗಲಿ ಅವುಗಳನ್ನು ಪಾಲಿಸಬೇಕೆಂದು ಅವರು ಅರಿತಿದ್ದರು. ಅವರ ಆಜ್ಞೆಯನ್ನು ಪಾಲಿಸುವುದೇ ನಿಜವಾದ ದಕ್ಷಿಣೆ ಎಂದು ಭಾವಿಸಿ ಸಂತೋಷದಿಂದ ಹೊರಟರು. ಆಗ ಬಾಬಾ ಅವರನ್ನು ಹಿಂದಕ್ಕೆ ಕರೆದು, ನೀನು ಹೋಗಬೇಡ, ಬೇರೆ ಯಾರನ್ನಾದರೂ ಕಳುಹಿಸು ಎಂದರು. ಆಗ ದಾದಾ ತಮ್ಮ ಮನೆ ಜವಾನ ಪಾಂಡುವನ್ನು ಕಳುಹಿಸಿದರು. ಬಾಬಾ ಅವರು ಪುನಃ ಅವನನ್ನು ಕರೆದು ಅವನನ್ನೂ ತಡೆದರು. ಇನ್ನೊಂದು ಸಂದರ್ಭದಲ್ಲಿ ಬಾಬಾ ಅವರು ಕೇಳ್ಕರರನ್ನು ಕರೆದು, ಈ ಪುಲಾವ್ ಹೇಗಿದೆ ನೋಡು ಎಂದರು. ದಾದಾ ಕೇಳ್ಕರ್ ಸರಿಯಾಗಿದೆ ಎಂದರು. ಆಗ ಬಾಬಾ ಅವರು, ಏನು, ನೀನು ರುಚಿ ನೋಡಿಯೂ ಸಹ ಇಲ್ಲ, ಚೆನ್ನಾಗಿದೆ ಎಂಬುದು ಹೇಗೆ ತಿಳಿಯಿತು? ಮುಚ್ಚಳ ತೆಗೆದು ನೋಡು ಎಂದು ಹೇಳಿ ಅವರ ಕೈಯನ್ನು ಆ ಪಾತ್ರೆಯೊಳಗೆ ಹಾಕಿ ಸ್ವಲ್ಪ ತೆಗೆದು ತಟ್ಟೆಗೆ ಹಾಕು, ಗೊಣಗುಟ್ಟಬೇಡ, ನಿನ್ನ ಆಚಾರವನ್ನು ಬದಿಗಿಡು ಎಂದರು. ತಾಯಿಗೆ ನಿಜವಾದ ಪ್ರೇಮ ಅಂಕುರಿಸಿದಾಗ ಮಗುವನ್ನು ಚಿವುಟುತ್ತಾಳೆ. ಅದು ಅಳಲು ಆರಂಭಿಸಿದರೆ ಆಗ ನನ್ನ ಕಂದ ಅಳಬೇಡ ಅಳಬೇಡ ಎಂದು ತಬ್ಬಿಕೊಳ್ಳುತ್ತಾಳೆ. ಹಾಗೆಯೇ ಬಾಬಾ ಅವರಲ್ಲಿ ನಿಜವಾದ ಮಾತೃ ಪ್ರೇಮ ಅಂಕುರಿಸಿ ಕೇಳ್ಕರ್ ಅವರನ್ನು ಕೀಟಲೆ ಮಾಡಿದರೂ ಅಷ್ಟೇ. ನಿಜವಾಗಿಯೂ ಯಾವ ಗುರುಗಳು ತಮ್ಮ ಶಿಷ್ಯರಿಗೆ ನಿಷಿದ್ಧವಾದ ಆಹಾರ ಸೇವಿಸಲು ಹೇಳಿ ಅವರನ್ನು ಕೆಡಿಸಲಾರರು. ಈ ಹಂಡೆ ಲೀಲೆಯು ಸುಮಾರು 1910 ತನಕ ಜರುಗಿ ನಂತರ ನಿಂತು ಹೋಯಿತು. ಹಿಂದೆ ಹೇಳಿದಂತೆ ದಾಸಡ್ಗಣು ಅವರ ಕೀರ್ತನೆಯಿಂದ ಬಾಬಾ ಅವರ ಕೀರ್ತಿ ದೇಶದ ಮೂಲೆ ಮೂಲೆಗಳಿಗೂ ವ್ಯಾಪಿಸಿ ಭಕ್ತ ಕೋಟಿಯು ಶಿರ್ಡಿಯಲ್ಲಿ ನೆರೆಯಲಾರಂಭಿಸಿತು. ಭಕ್ತರೇ ಅನೇಕ ತರದ ವಸ್ತುಗಳನ್ನು, ಅನೇಕ ವಿಧವಾದ ನೈವೇದ್ಯವನ್ನು ಅರ್ಪಿಸಲು ತರಹತ್ತಿದ್ದರು. ಇವು ಸಾಕಷ್ಟು ಬಂದು ಎಲ್ಲರಿಗೂ ಹಂಚಿದ ನಂತರವೂ ಹೆಚ್ಚಾಗಿ ಉಳಿಯಹತ್ತಿದವು.
ಈ ನೈವೇದ್ಯವನ್ನು ಬಾಬಾ ಹೇಗೆ ದೇವಾಲಯಗಳಲ್ಲಿ ಮತ್ತು ದೇವತೆಗಳಲ್ಲಿ ಇಟ್ಟ ಗೌರವವನ್ನು ವಿವರಿಸುವ ನಾನಾ ಸಾಹೇಬ್ ಚಾಂದೋರ್ಕರ್ ಅವರ ಕಥೆಯನ್ನು ನೋಡೋಣ. ಹಿಂದೂ ದೇವತೆಗಳಿಗೆ ಗೌರವ. ಕೆಲವರು ಸಾಯಿಬಾಬಾ ಅವರು ಬ್ರಾಹ್ಮಣರೆಂದು ಮತ್ತೆ ಕೆಲವರು ಮುಸಲ್ಮಾನರೆಂದು ಹೇಳುತ್ತಿದ್ದರು. ಆದರೆ ಅವರು ಯಾವ ಮತ ಪಂಗಡಕ್ಕೂ ಸೇರಿರಲಿಲ್ಲ. ಅವರು ಯಾವಾಗ ಜನ್ಮ ತಾಳಿದರು, ಅವರ ಮತ ಯಾವುದು, ಅವರ ಮಾತಾಪಿತೃಗಳು ಯಾರು ಎಂಬುದು ಯಾರಿಗೂ ಗೊತ್ತಿರಲಿಲ್ಲ. ಅದು ಈಗಲೂ ಗೊತ್ತಾಗಿಲ್ಲ. ಕಾರಣ ಅವರು ಬ್ರಾಹ್ಮಣ ಅಥವಾ ಮುಸಲ್ಮಾನರು ಎಂದು ನಿಶ್ಚಿತವಾಗಿ ಹೇಳಲು ಸಾಧ್ಯವಿಲ್ಲ. ಅವರು ಮಹಮ್ಮದೀಯರೆಂದು ಅನ್ನುವುದಾದರೆ ಅವರು ಯಾವಾಗಲೂ ಅಗ್ನಿಕುಂಡ ಉರಿಸುತ್ತಿದ್ದರು. ಅವರ ಹತ್ತಿರ ತುಳಸಿ ಬೃಂದಾವನವಿತ್ತು. ಶಂಖ ಗಂಟೆಗಳನ್ನು ಬಾರಿಸಲು ಅನುಮತಿ ಇತ್ತಿದ್ದರು. ಈ ವಿಧವಾದ ಹಿಂದೂಗಳ ಪೂಜೆಗೆ ಅನುಮತಿ ನೀಡುತ್ತಿದ್ದರೆ ಮಹಮ್ಮದೀಯರೆನ್ನುವುದಾದರೆ ಕಿವಿಗಳನ್ನೇಕೆ ಚುಚ್ಚಿಸಿಕೊಂಡಿದ್ದರು? ಹಿಂದೂ ದೇವಾಲಯಗಳನ್ನು ದುರಸ್ತಿಪಡಿಸಲು ತಮ್ಮ ಸ್ವಂತ ಹಣವನ್ನು ಏಕೆ ವ್ಯಯ ಮಾಡುತ್ತಿದ್ದರು? ಅದಕ್ಕೆ ವಿರುದ್ಧವಾಗಿ ಹಿಂದೂ ದೇವಾಲಯ ಮತ್ತು ಹಿಂದೂ ದೇವತೆಗಳಿಗೆ ಅಗೌರವವನ್ನು ಅವರು ಎಂದಿಗೂ ಸಹಿಸುತ್ತಿರಲಿಲ್ಲ. ಒಮ್ಮೆ ನಾನಾ ಸಾಹೇಬ್ ಚಾಂದೋರ್ಕರ್ ಅವರು ತಮ್ಮ ನಾದಿನಿಯ ಪತಿಯಾದ ಬನ್ನಿವಾಲೆಯವರೊಡನೆ ಶಿರ್ಡಿಗೆ ಬಂದರು. ಅವರು ಮಸೀದಿಗೆ ಹೋಗಿ ಬಾಬಾ ಅವರಿಗೆ ನಮಸ್ಕರಿಸಿ ಮಾತನಾಡಲು ಆರಂಭಿಸಿದ ಕೂಡಲೇ ಬಾಬಾ ಅವರು ನಾನಾ ಅವರನ್ನು ಕುರಿತು ಇಷ್ಟು ದಿನ ನನ್ನ ಸಂಗಡವಿದ್ದರೂ ಸಹ ನೀನು ಈ ರೀತಿ ಮಾಡಬಹುದೇ ಎಂದರು. ನಾನಾ ಅವರಿಗೆ ಮಾತಿನ ಅರ್ಥ ಆಗಲಿಲ್ಲ. ಆದುದರಿಂದ ಅವರು ವಿವರಣೆ ಕೇಳಿದರು. ಆಗ ಬಾಬಾ ಅವರು, ನೀನು ಕೋಪರ್ಗಾಂವ್ಗೆ ಬಂದು ಅಲ್ಲಿಂದ ಶಿರ್ಡಿಗೆ ಹೇಗೆ ಬಂದೆ ಎಂದು ಕೇಳಲು ನಾನಾ ಅವರಿಗೆ ಕೂಡಲೇ ತಮ್ಮ ತಪ್ಪಿನ ಅರಿವಾಯಿತು. ಅವರು ಸಾಮಾನ್ಯವಾಗಿ ಶಿರ್ಡಿಗೆ ಬರುವಾಗ ದಾರಿಯಲ್ಲಿ ಗೋದಾವರಿ ನದಿಯ ದಡದಲ್ಲಿದ್ದ ಕೋಪರ್ಗಾಂವ್ದ ಶ್ರೀ ದತ್ತರ ಗುಡಿಯನ್ನು ಸಂದರ್ಶಿಸಿ ಬರುತ್ತಿದ್ದರು. ಆದರೆ ಈ ಸಾರಿ ತಮ್ಮ ಸಂಬಂಧಿಗಳು ಶ್ರೀ ದತ್ತರ ಭಕ್ತರಾಗಿದ್ದರೂ ಸಹ ಶಿರ್ಡಿಗೆ ಬರುವುದು ತಡವಾಗಬಾರದೆಂದು ಬಗೆದು ಅವರನ್ನು ನೇರವಾಗಿ ಕರೆದುಕೊಂಡು ಬಂದಿದ್ದರು. ಆಗ ಅವರು ನಡೆದ ವಿಷಯವನ್ನೆಲ್ಲವನ್ನು ತಿಳಿಸಿ ಗೋದಾವರಿಯಲ್ಲಿ ಸ್ನಾನ ಮಾಡುವಾಗ ಕಾಲಿಗೆ ಮುಳ್ಳು ಚುಚ್ಚಿ ಬಹಳ ನೋವಾಯಿತೆಂದು ಹೇಳಿ ತಮ್ಮ ತಪ್ಪು ಒಪ್ಪಿಕೊಂಡರು. ಆಗ ಬಾಬಾ ಅವರು ಅದೇ ತಕ್ಕ ಶಿಕ್ಷೆ ಎಂದು ಹೇಳಿ ಮುಂದೆ ಎಚ್ಚರಿಕೆಯಿಂದ ಇರಲು ಹೇಳಿದರು. ಭಕ್ತರೊಡನೆ ಊಟ. ಈಗ ಪ್ರಸಾದ ವಿನಿಯೋಗದ ವಿಚಾರ. ಮಧ್ಯಾಹ್ನದ ಆರತಿಯಾದ ನಂತರ ಬಾಬಾ ಅವರು ಉಧಿಯನ್ನು ಕೊಟ್ಟು ಆಶೀರ್ವದಿಸಿ ಎಲ್ಲರನ್ನೂ ಕಳುಹಿಸುತ್ತಿದ್ದರು. ನಂತರ ಮಸೀದಿಯ ಒಳಗೆ ಹೋಗಿ ತಮ್ಮ ಇಕ್ಕೆಲೆಗಳಲ್ಲಿ ಭಕ್ತರನ್ನು ಕೂರಿಸಿಕೊಂಡು ಊಟ ಮಾಡುತ್ತಿದ್ದರು. ಭಕ್ತರು ತಾವು ತಂದ ಎಲ್ಲಾ ನೈವೇದ್ಯಗಳನ್ನು ಚೆನ್ನಾಗಿ ಬೆರೆಸಿ ಬಾಬಾ ಅವರ ಮುಂದೆ ಇಡುತ್ತಿದ್ದರು. ಆಗ ಬಾಬಾ ಅವರು ಅದನ್ನು ಮೊದಲು ದೇವರಿಗೆ ಅರ್ಪಿಸಿ ನಂತರ ಸ್ವೀಕರಿಸುತ್ತಿದ್ದರು. ಕೆಲವು ಭಾಗವನ್ನು ಹೊರಗಡೆ ಕಾಯುತ್ತಿದ್ದ ಭಕ್ತರಿಗೆ ಹಂಚಿ ಉಳಿದಿದ್ದನ್ನು ಒಳಗಡೆ ನೆರೆದ ಭಕ್ತರಿಗೆ ಹಂಚುತ್ತಿದ್ದರು. ಬಾಬಾ ಅವರು ಶ್ಯಾಮ ಮತ್ತು ನಾನಾ ಸಾಹೇಬ್ ನಿಮೋನ್ಕರ್ ಅವರನ್ನು ಬಡಿಸಲು ನೇಮಿಸಿದ್ದರು. ಅವರು ತಮ್ಮ ಕರ್ತವ್ಯವನ್ನು ಶಿರಸಾವಹಿಸಿ ನೆರವೇರಿಸುತ್ತಿದ್ದರು. ಈ ರೀತಿ ಭಕ್ತರು ತೃಪ್ತಿ ಹೊಂದುತ್ತಿದ್ದರು. ನಿತ್ಯ ಪವಿತ್ರವಾಗಿತ್ತು ಆ ಪ್ರಸಾದ. ಮಜ್ಜಿಗೆ. ಒಂದು ಸಾರಿ ಹೇಮಠ್ ಪಂತರು ಬಾಬಾ ಅವರ ಜೊತೆಯಲ್ಲಿ ಹೊಟ್ಟೆ ತುಂಬ ಊಟ ಮಾಡಿದರು. ಆಗ ಬಾಬಾ ಅವರು ಒಂದು ಲೋಟದಲ್ಲಿ ಮಜ್ಜಿಗೆಯನ್ನು ತರಿಸಿ ಅದನ್ನು ಅವರಿಗೆ ಕೊಟ್ಟರು. ಅದರ ಬಿಳಿ ಬಣ್ಣವು ಅವರಿಗೆ ಮೆಚ್ಚುಗೆಯಾಯಿತು. ಆದರೆ ಅದಕ್ಕೆ ಹೊಟ್ಟೆಯಲ್ಲಿ ಸ್ಥಳವಿಲ್ಲವಲ್ಲ ಎಂದು ಚಿಂತಿಸಿದರು. ಆದರೂ ಸ್ವಲ್ಪ ರುಚಿ ನೋಡಿದರು. ಅವರ ಮನೋಭಾವವನ್ನು ಕಂಡು ಬಾಬಾ ಅವರು, ಇಂತಹ ಸಂದರ್ಭ ಮತ್ತೊಮ್ಮೆ ದೊರಕಲಾರದು, ಪೂರ್ತಿ ಕುಡಿದು ಬಿಡು ಎಂದರು. ಹೇಮಾಡ್ ಪಂತರು ಪೂರ್ತಿ ಕುಡಿದರು. ಬಾಬಾ ಅವರ ಭವಿಷ್ಯ ನಿಜವಾಯಿತು. ಯಾಕೆಂದರೆ ಸ್ವಲ್ಪ ದಿನಗಳಲ್ಲಿಯೇ ಬಾಬಾ ಪರಲೋಕ ಯಾತ್ರೆ ಮಾಡಿದರು. ಹೇಮಾಡ್ ಪಂತರು
ಒಂದು ಲೋಟ ಮಜ್ಜಿಗೆ ಕುಡಿದರು. ಆದರೆ ಅವರು ಸಾಯಿಲೇಲೆ ಎಂಬ ಅಮೃತವನ್ನು ನಮಗೆ ಸಮೃದ್ಧಿಯಾಗಿ ಒದಗಿಸಿದ್ದಾರೆ. ಆದುದರಿಂದ ನಾವು ಅವರಿಗೆ ಕೃತಾರ್ಥರಾಗಿರಬೇಕು. ನಾವು ಈ ಸಾಯಿ ಲೀಲಾಮೃತವನ್ನು ಸೇವಿಸಿ ಸಂತಸದಿಂದ ಇರೋಣ. ಓಂ ತತ್ಸತ್. ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಚರಣಾರ್ಪಣಮಸ್ತು. ಇಲ್ಲಿಗೆ ಅಧ್ಯಾಯ 38 ಸಂಪೂರ್ಣವಾಯಿತು. ಸಾಯಿರಾಮ್.